ಯಾಕಂತ ಹೇಳಿದ್ರೆ ಇಲ್ಲಿ ಹಚ್ಚಿದ ದೀಪ ಈ ಆಲ್ಬಮ್ ಸಾಂಗಿಗೆ ಬೆಳಕಾಗಿ ಮೂಡ್ಲಿ, ಇನ್ನಷ್ಟು ಸಾಕಷ್ಟು ವರ್ಷ ಇವುಗಳು ನಮ್ಮ ಜೊತೆ ಬರಲಿ. ಈ ಯೂಟ್ಯೂಬ್ ಚಾನೆಲ್ದು ವಿಶೇಷತೆ ಏನಂತಂದರೆ, ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು. ಅದನ್ನು ಈ ರೀತಿ ಯಾಕಂತಂದರೆ ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ. ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ. ಚಿಕ್ಕವಳು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ. ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ. ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ. ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ಯಾಷನ್ನಿಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ್ಯಕ್ಟರ್ಸ್ ಅಜಿತ್ ಆಗಲಿ ಮತ್ತು ನೀವೆಲ್ಲ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾರೆ. ನಾನು ಆ್ಯಕ್ಟರ್ ಆಗಿರೋದ್ರಿಂದ ಆ ಟೈಮಲ್ಲಿ ಯಾವ ಥರ ನಿಮಗೆ ಇದು ಮಾಡಿರ್ತಾರೆ ಅಂತ ಗೊತ್ತು. ಸೊ ಗಣೇಶ್ ಸರ್ ಜೊತೆಗೆ ತುಂಬ ಕೂಲಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ತುಂಬ ಸಿಂಪಲ್, ಅವರು ಬೈಯೋದಿಲ್ಲ, ಹೊಡೆಯೋದಿಲ್ಲ. ಸೊ ಒಳ್ಳೆ ಡೈರೆಕ್ಟರ್ ಜೊತೆಗೆ ನೀವು ಕೆಲಸ ಮಾಡಿದ್ದೀರಾ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರ ಅಂತ ಅನ್ಕೊತೀನಿ. ಗಣೇಶ್ ಸರ್ ಪ್ರೀತಿ ಮ್ಯಾಮ್ 30 ವರ್ಷ ಆದಮೇಲೆ ಸಿಕ್ಕಿದ್ರು ಅಂತ ಹೇಳಿದ್ರು. ನಾನು ಸಿಕ್ಕಿ 11 ವರ್ಷ ಆಯಿತು, ನನಗೂ ಬಿಟ್ಟಿಲ್ಲ ಅವರು. 10 ವರ್ಷದಿಂದ ಅವ್ರು ಏನೇ ಫಂಕ್ಷನ್ ಇದ್ದರೂ ನನಗೆ ಕರೀತಾರೆ, ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ನನಗೆ ಒಬ್ಬರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಶ್ರೀ ಸರ್ ಆಗಲಿ, ಅವರು ದೊಡ್ಡವರು ಅಂತ ಹೇಳೋಕೆ ನಮ್ಮ ಫ್ರೆಂಡ್ ಥರ ಇವರು. ಸೊ ಈ ಟೀಮಿಗೆಲ್ಲ ಒಳ್ಳೇದಾಗಲಿ. ಹಾಗೂ ನಮ್ಮದು ಶಭಾಷ್ ಅಂತ ಬರ್ತಾ ಇದೆ, ಪ್ಲೀಸ್ ದಯವಿಟ್ಟು ನೋಡಿ ಎಲ್ಲ ಸಪೋರ್ಟ್ ಮಾಡಿ. ಬೆಳಕಿನಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಇಂತಹ ದೀಪ ನಮ್ಮೆಲ್ಲರ